ಸರ್. 8ನೇ ತಾರೀಕಿಗೆ ಗೋವಿನಜೋಳ ಖರೀದಿ ಕೇಂದ್ರದ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಬಂದ್ ಅಂತ ನಾವೇನು ಕರೆ ಕೊಟ್ಟಿದ್ವಿ, ಆ ಕರೆ ನಿಮಿತ್ತ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿ ನಮ್ಮೆಲ್ಲ ರೈತ ಮುಖಂಡರನ್ನ ಇಲ್ಲಿ ಕರೆಸಿ ಇಷ್ಟ ತನಕ ಸುದೀರ್ಘವಾಗಿ 1.5 ತಾಸು ಮಾತಾಡಿದ್ವಿ. ಮಾತಾಡಿದ್ದ ಔಟ್ಪುಟ್ ಏನಪ್ಪ, ರಿಸಲ್ಟ್ ಏನಪ್ಪ ಅಥವಾ ಉತ್ತರ ಏನಪ್ಪ ಅಂದ್ರೆ 0. ಒಟ್ಟು ರೋಡಿಗೆ ಹೋಗ್ಬೇಡ್ರಿ, ಹೋರಾಟ ಮಾಡಬೇಡ್ರಿ, ಸರ್ಕಾರ ನಿಮ್ಮ ಪರ ಐತಿ ಅಂತ ಹೇಳಿದ್ರು. ನಾವು ಏನು ಒಮ್ಮೆ ಹೇಳೇವಿ, ಅದಕ್ಕೆ ಸ್ಟಿಕಾನ್ ಅದಾವಿ. ನಾವು ಈಗೂ ಆ 8ನೇ ತಾರೀಕಿನ ಒಳಗೆ ನಮ್ಮ ಬೇಡಿಕೆ ಏನೈತಲ್ಲ ಅದು ಈಡೇರೋ ಮಟ್ಟ ನಾವು ಹೋರಾಟ ಮಾಡ್ರ. ನಮ್ಮ ಬೇಡಿಕೆನು 2,400 ರೂಪಾಯಿ ರಾಜ್ಯ ಸರ್ಕಾರದ MSP ರೇಟ್, ರಾಜ್ಯ ಸರ್ಕಾರದ 600 ರೂಪಾಯಿ ಪ್ರೋತ್ಸಾಹನ, 3,000 ರೂಪಾಯಿ ರೇಟ್ ಮಾಡಿರಿ. ಅಟ್ಲೀಸ್ಟ್ ಒಬ್ಬ ರೈತಗೆ 100 ಚೀಲ ಖರೀದಿ ಮಾಡಿರಿ ಅನ್ನೋದಿಟ್ಟವಿ. ಅಷ್ಟು ಮತ್ತು ಎಲ್ಲ ತಾಲೂಕಾ ಕೇಂದ್ರದಾಗ ಖರೀದಿ ಕೇಂದ್ರ ತೆಗೀರಿ ಅಂತೇಳಿ ಈ 3 ಡಿಮಾಂಡ್ ಇಟ್ಟವಿ. ಈ 3 ಪ್ರಕಾರ ಆಯ್ತು ಅಂದರೆ ನಾವು ಹೋರಾಟನ ಅವತ್ತು ಕೈ ಬಿಡಾಕ್ತಾ ಇರೋದವಿ, ಇವತ್ತು ಕೈ ಬಿಡಾಕ್ತದೆ. ಮತ್ತು ಅದೇ ಹಠ ಮುಂದುವರಿಸಿದ್ರೆ ನಾವಂತೂ ಹೋರಾಟ ಮಾಡೋದು ಸತ್ಯ. ಅವತ್ತು ಹೆದ್ದಾರಿಗೆ ಬಂದೇ ತೀರ್ತೀವಿ. ಇಡೀ ಜಿಲ್ಲಾದ್ಯಂತ ಜನರನ್ನು ಜಾಗೃತಿ ಮಾಡೇವಿ. ಈಗ ಇನ್ನೂ ಚಾಲನೆ ಕೊಡ್ತೇವೆ. ಎಲ್ಲರಿಗೂ ಹೆಚ್ಚು ನಾವು ಪ್ರಚಾರ ಮಾಡಿ ಹೆಚ್ಚೆಚ್ಚು ಜನನ್ನ ನಾವೀಗಾಗಲೇ ಪಾಂಪ್ಲೆಟ್ಸ್ ಮಾಡ್ಕೊಂಡು ರೆಡಿ ಮಾಡೇವಿ. ಈ ರೀತಿ ಎಲ್ಲ ರೆಡಿ ಇಟ್ಕೊಂಡವಿ. ಇಡೀ ಒಂದು 25-30 ಸಾವಿರ ಗಂಟಲೆ ಇವನ್ನ ಪ್ರಿಂಟ್ ಮಾಡೇವಿ. ಇವನ್ನೆಲ್ಲ ತಗೊಂಡು ಹಳ್ಳಿಗೆ ಹೋಗಿ ಜನರನ್ನ ಅಲ್ಲಿ ತಂದು ನಾವು ಹೆದ್ದಾರಿ ಬಂದ್ ಮಾಡೋದು ನಿಶ್ಚಿತ ಮತ್ತು ಸತ್ಯ. ನಮ್ಮ ಹೋರಾಟ ಜಯ ಸಿಗೋ ಮಟ್ಟ ನಾವು ಅಲ್ಲೇ ಮಲಗ್ತೇವೆ.